ತುಂಬಾ ಚೆನ್ನಾಗಿದೆ. ಕುವೆಂಪು ಮಗನಾಗಿ ಅವರು ಇಷ್ಟು ಸಾಧನೆ ಮಾಡಿದ್ದಾರೆ ಅಂದ್ರೆ ನನಗೆ ತುಂಬಾ ಒಂದು ಸಂತೋಷದ ವಿಷಯ. ಫ್ಲವರ್ ಶೋ ಏನಿದೆ ನಮ್ ಗ್ಲಾಸ್ ಹೌಸ್ ಅಲ್ಲಿ ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ನಾವಿಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಬೇರೆ ಬೇರೆ ರೂಪಗಳಲ್ಲಿ ನೋಡಬಹುದು. ಅವ್ರು ಬರ್ದಿರೋ ಪುಸ್ತಕಗಳಾಗ್ಲಿ ಅಥವಾ ಅವರು ಬೆಳೆದಿರೋ ಊರಿನ ಪ್ರತಿಯೊಂದು ಅದ್ಭುತವಾದಂತ ಹಣ್ಣು, ತರಕಾರಿ, ನಟ್ಸು ಎಲ್ಲಾನು ತಂದು ಇಲ್ಲಿ ಒಳ್ಳೊಳ್ಳೆ ಪ್ರದರ್ಶನವನ್ನು ಇಟ್ಟಿದ್ದಾರೆ. ಈ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಇದು ಮಾಡಿದ್ದು ಅವರು ಮನೆಗೆ ಹೋದಂಗ ಆಗತ್ತೆ. ಪೂರ್ಣಚಂದ್ರ ಕೃತಿಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಎಂಬುದು ಈಗ ಜನತೆಗೆ ಗೊತ್ತಾಗ್ತಾ ಇದೆ. ಮಟ್ಟದ ಸೊಪ್ಪಿಲ್ಲ. ಅದೇ ಥರ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಎಲ್ಲ ರಂಗದಲ್ಲಿ ಇದ್ದಾರೆ. ಚಿತ್ರಕಲೆಯಲ್ಲಿ, ಮೀನು ಹಿಡಿಯೋದ್ರಲ್ಲಿ, ಕಥೆ ಬರೆಯೋದಾಗಲಿ, ಸಾಹಿತ್ಯದಲ್ಲಿ, ಚಿತ್ರ ಮತ್ತು ಪರಿಸರ ಪ್ರೇಮಿ ಹೋರಾಟದಲ್ಲಿ ಎಲ್ಲ ರಂಗದಲ್ಲಿ ಅವರು ತೇಜಸ್ವಿ ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕನ್ನಡ ಮತ್ತು ನಮ್ಮ ಕನ್ನಡ ನಾಡಿಗೆ ನಾಡು ನುಡಿಗೆ ಭಾಳಷ್ಟು ಮತ್ತು ಕನ್ನಡ ಸಾಹಿತ್ಯಕ್ಕೆ ಭಾಳಷ್ಟು ಅವರ ಕೊಡುಗೆ ಇದೆ. ಅವರ ವಿಚಾರಗಳನ್ನು ಭಾಳಷ್ಟು ಇಲ್ಲಿ ನೋಡಿದಾಗ ಭಾಳ ತಿಳ್ಕೊಂಡು ಖುಷಿ ಆಯಿತು. ತೇಜಸ್ವಿದು ಅವರ ಜೀವನ ಚರಿತ್ರೆ ಎಲ್ಲ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ನಾನು ಆ ಕಡೆ 35 ವರ್ಷ ಅಲ್ಲೇ ಇದೆ, ಚಿಕ್ಕಮಗಳೂರು, ಮೂಡಿಗೆರೆ ಆ ಕಡೆ ಸೈಡಲ್ಲಿ. ಮತ್ತು ಅಲ್ಲಿಗೆಲ್ಲ ಭೇಟಿ ನೀಡಿದೆ ತೋಟಕ್ಕೆ ಮತ್ತು ಕೊಟ್ಟಿಗೆಹಾರದಲ್ಲಿರೋರ ಇದಕ್ಕೆಲ್ಲನೂ. ಹಾಗಾಗಿ ನಂಗೆ ತುಂಬ ಚೆನ್ನಾಗಿ ಒಂಥರ ಹತ್ತಿರ ನಂಟಿದೆ ತೇಜಸ್ವಿಗೂ ನಮಗೂ.